ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ಪದಗ್ರಹಣ ಪ್ರತಿಭಾ ಪುರಸ್ಕಾರ. ಶೋಷಿತ ಸಮಾಜದವರು ಅಲ್ಪತೃಪ್ತರು ಆಗಬಾರದು, ಸಾಮಾಜಿಕ ನ್ಯಾಯ ಮತ್ತು ಸಂಪೂರ್ಣ ಅಧಿಕಾರ ದೊರಕಬೇಕಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ನಗರದ ಟೌನ್ ಹಾಲ್ನಲ್ಲಿ ಶ್ರೀ ಮಹರ್ಷಿ ಖಾಸಗಿ ನೌಕರರ ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶದ ಶೋಷಿತ ಜನಾಂಗಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೊಸ ದಿಕ್ಕು ತೋರಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ದೇವರಾಜ ಅರಸು ಮತ್ತು ಜಿಎಲ್ ಹಾವನೂರು ಇವರು ಅನೇಕ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಶೋಷಿತ ಸಮಾಜದವರು ಅಲ್ಪತೃಪ್ತರು ಆಗಬಾರದು, ಸಾಮಾಜಿಕ ನ್ಯಾಯ ಮತ್ತು ಸಂಪೂರ್ಣ ಅಧಿಕಾರ ದೊರಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಸರ್ಕಾರದ ಅನೇಕ ಸೌಲಭ್ಯ ಪಡೆದುಕೊಂಡು ಉನ್ನತ ಉದ್ಯೋಗಿಗಳು ಸಮಾಜವನ್ನ ಮೇಲೆತ್ತುವ ಕೆಲಸ ಮಾಡಬೇಕು. ಸರ್ಕಾರ ಸೌಲಭ್ಯ ಕೊಟ್ಟಾಗಲೂ ಮುಂದೆ ಬರಲು ಸಾಧ್ಯವಾಗಿಲ್ಲ, ಅವಕಾಶಗಳನ್ನ ಬಳಸಿಕೊಂಡ ಮೇಲೂ ಬರಲು ಆಗ್ತಾ ಇಲ್ಲ ಎನ್ನುವುದನ್ನು ನನ್ನ ನೋವಾಗಿದೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಲು ಸಂಘಟಿತರಾಗಬೇಕು, ಇನ್ನೊಬ್ಬರನ್ನ ದೂರುವುದು ಬಿಡಬೇಕು, ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು, ಬದಲಾವಣೆ ಕಂಡುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದ ಮಸ್ಕಿ ಶಾಸಕ, ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಆರ್ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ನಾಯಕ ಸಮಾಜ ಆರ್ಥಿಕವಾಗಿ ಹಿಂದುಳಿದಿದೆ, ಸಮಾಜದ ಭವಿಷ್ಯ ಶಿಕ್ಷಣದ ಮೇಲಿದೆ ಎಂದರು. ಒಕ್ಕೂಟದ ಗೌರವಾಧ್ಯಕ್ಷ ತಿಮ್ಮಣ್ಣ ರಾಮತ್ನಾಳ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ವಾಲ್ಮೀಕಿ ಜನಾಂಗದ ಸ್ಥಿತಿಗತಿ ಕುರಿತು ನಿವೃತ್ತ ಪ್ರಾಧ್ಯಾಪಕ ಡೊಣ್ಣೇಗೌಡರ್ ವೆಂಕಣ್ಣ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಕಾರಟಗಿಯ ಪ್ರಾಧ್ಯಾಪಕ ಡಾಕ್ಟರ್ ಹನುಮಂತಪ್ಪ ಚಂದಲಪುರ ಆಶಯ ನುಡಿಗಳನ್ನಾಡಿದ್ರು. ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಿ ನಾಯಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಕಾಂಗ್ರೆಸ್ ಮುಖಂಡ ರಾಜುಗೌಡ ಬಾದರ್ಲಿ, ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ, ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ವೆಂಕೋಬ ನಾಯಕ ರಾಮತ್ನಾಳ್, ಬಸವ ಕೇಂದ್ರದ ಅಧ್ಯಕ್ಷ ಕರೇಗೌಡ ಕುರುಕುಂದಿ, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ ಸಮಾಜದ ಮುಖಂಡರಾದ ಅಯ್ಯನಗೌಡ ಆಯನೂರು, ಪ್ರಸನ್ನ ಪಾಟೀಲ್, ವಿಶ್ವನಾಥ ನಾಯಕ ಗೋನವಾರ, ಬಸವರಾಜ ಬುರ್ಲಿ ವಕೀಲ, ಮಲ್ಲಯ್ಯ ಗೋನವಾರ ವಕೀಲ, ಫಕೀರಪ್ಪ ರಾಮತ್ನಾಳ್ ಸೇರಿದಂತೆ ನಾಯಕ ಸಮಾಜದ ಮುಖಂಡರು, ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾಪವರ್ ಟಿವಿ, ಸಿಂಧನೂರು. ಅವತ್ತೇ ಈ ದೃಷ್ಟಿಕೋನದಿಂದ ಇವತ್ತು ನಾವು ಮೈಸೂರು ಮಹಾರಾಜರನ್ನ ನೆನೆಸಿಕೊಳ್ತೇವೆ. ಇಡೀ ಭಾರತ ದೇಶದಲ್ಲಿ ಮೈಸೂರು ಮಹಾರಾಜರು ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ, ಕ್ರಾಂತಿಕಾರಿ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮೈಸೂರು ಸಂಸ್ಥಾನದಲ್ಲಿ 150 ವರ್ಷಗಳಿಂದ ಅವರು ಮೀಸಲಾತಿ ಕೊಟ್ಟರು, ಕನಸನ್ನು ಹಂಚಿದರು. ಇದರ ಬೇರೆ ರಾಜರು ಯಾಕೆ ಮಾಡಲಿಕ್ಕೆ ಆಗಲಿಲ್ಲ? ಇದು ಒಂದು ಆಲೋಚನೆ, ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಆಲೋಚನೆ. ಅನ್ಕೊಂಡಿದ್ದಾರೆ ಎಲ್ಲರೂ ಕೂಡ, ಆಲ್ಮೋಸ್ಟ್ ಎಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹವರಾಗಿದ್ದಾರೆ ಅಂತ ನನ್ನ ಭಾವನೆ. ಇವತ್ತು ತಿಮ್ಮಣ್ಣ ಅವರಿರ್ಬೋದು, ಶಂಕರ್ ವಾಲೇಕರ್ ಸರ್ ಇರ್ಬೋದು, ಬಸವರಾಜ್ ಅವರಿರ್ಬೋದು, ಎಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಪ್ರತಿಷ್ಠಿಸಿದ್ದಾರೆ. ಇವರು ನೋಡಿ 90% ಅವರೇ ಇದ್ದಾರೆ. 90 ಭಾವನೆ ಅವರಿಗೆ ಸಮಾಜಮುಖಿ ಕೆಲಸಗಳು ಅಂದ್ರೆ ಇವತ್ತು ತಾವು ಬೆಳೆಯೋದ್ರ ಜೊತೆಗೆ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ಕೆಲವೊಂದು ಕೋಚಿಂಗ್ ಸೆಂಟರ್ಸ್ ಇರ್ಬೋದು, IAS ಇರ್ಬೋದು, KAS ಇರ್ಬೋದು, ಅಥವಾ ಇನ್ನು ಸರ್ಕಾರದ ಕೆಲವೊಂದು ಏನ್ ಬರ್ತಾವೆ ಪೋಸ್ಟ್ಗಳಿಗೆ ಕನ್ಫರ್ಮ್ ಆದಾಗ ಅಂತ ತರಬೇತಿ ಕೇಂದ್ರಗಳು ತಮ್ಮಿಂದ ಪ್ರಾರಂಭ ಆಗಲಿ, ಯಾವಾಗಲೂ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಅನಿಸ್ತಾ ನಮ್ಮ ಮಾತನಾಡೋ ಅವಕಾಶ ಮಾಡಿಕೊಟ್ಟ. ಒಳಗಾಗಲಿಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಲಿಕ್ಕೆ ಕಾರಣ ಯಾರು ಹೋಗುವಂತಹ ಕಾರಣ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ. ಚಾತುರ್ವರ್ಣ ತಂದು ಬ್ರಾಹ್ಮಣರು ನಮ್ಮನ್ನು ಶೋಷಣೆ ಮಾಡಿದರು, ಅಥವಾ ಮೇಲ್ವರ್ಗದವರು ನಮ್ಮನ್ನು ಶೋಷಣೆ ಮಾಡಿದರು. ನನಗನ್ನಿಸ್ತದೆ ಶೋಷಣೆಗೆ ಇವ್ರು ಯಾರೋ ಕಾರಣವಿಲ್ಲೇನೋ ಅಂತ. ನಾವೇನೀಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ,
ನಮ್ಮನ್ನ ಸುರಪುರದ ವೆಂಕಟಪ್ಪ ನಾಯಕ ಆಳಿದ, ನಮ್ಮನ್ನ ಚಿತ್ರದುರ್ಗದ ನಾಯಕರು ನಮ್ಮ ಸಮಾಜದವರು ತಗೊಂಡಾಗ ಚಂದ್ರಗುಪ್ತ ಮೌರ್ಯ ನಮ್ಮವರೇ ಜಗತ್ತಾಳಿದ ಅಂತ ಹೇಳ್ತೇವೆ, ಹಕ್ಕು ಮಕ್ಕಳು ಸಾಮ್ರಾಜ್ಯ ಕಟ್ಟಿದ್ರು ಅಂತ ಹೇಳ್ತೇವೆ. ಇವು ನೌಕರಿ ಸಂಘದವರು ದಯವಿಟ್ಟು ಅವರು ಆಡಿದಂತ ಮಾತುಗಳನ್ನ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡುವಂತ ರಿಸರ್ವೇಶನ್ ಇರ್ಬೋದು, ಶಿಕ್ಷಣದಲ್ಲಿ ಇರ್ಬೋದು, ನೌಕರಿಯಲ್ಲಿ ಇರ್ಬೋದು, ಯಾವುದಾದ್ರಲ್ಲಿ ನಮ್ಮ ಪಾಲು ಏನನ್ನೋದನ್ನ ಅರ್ಥ ಮಾಡುವಂತ ಕೆಲಸ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರಿಗೆ ತಿಳಿಸುವಂತ ಕೆಲಸ, ಸಮಾಜಕ್ಕೆ ತಿಳಿಸುವಂತ ಕೆಲಸ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇದನ್ನ ಇವತ್ತಿನ ದಿವಸ ಏನು ಅಭಿವೃದ್ಧಿ ಉದ್ಘಾಟನೆ ಮಾಡಿದರೆ ಇದು ಶಾಶ್ವತವಾಗಿ ಜನರ ಏಳಿಗೆಗಾಗಿ ಮತ್ತು ಸಮಾಜದ ಬದುಕಿಗಾಗಿ ಈ ಪದಾಧಿಕಾರಿಗಳು ಕೆಲಸ ಮಾಡಲಿ ಅಂತೇಳಿ ಇವತ್ತಿನ ದಿವಸ ಆಶಿಸಿ